ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಭಯಾನಕ ಅಂಶಗಳು, ಸಾಕ್ಷ್ಯಗಳು, ಫೋಟೋಸ್, ವಿಡಿಯೋಸ್ ಎಲ್ಲ ಹೊರಬಂದಿದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹೊಡೆದಿರೋ ಫೋಟೋಸ್ ಆಚೆ ಬಂದಿವೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ನಂತರ ಅವ್ರನ್ನ ಲಾರಿಯೊಂದಕ್ಕೆ ಹೊಡೆದಿದ್ರು ಅನ್ನೋ ಸುದ್ದಿಯೆಲ್ಲ ಬಂದಿತ್ತಲ್ಲ, ಅದಕ್ಕೆ ಪೂರಕವಾಗಿ ಫೋಟೋಸ್ ಕೂಡ ಆ ಕಡೆ ಬಂದ್ಬಿಟ್ಟಿವೆ. ಅಲ್ಲದೆ ರೇಣುಕಾಸ್ವಾಮಿ ಮೃತದೇಹ ಪೊಲೀಸರ ಕೈಗೆ ಸಿಕ್ಕಾಗ ಆತನ ಮೈಮೇಲೆ ಆದ ಗಾಯಗಳನ್ನು ಕೂಡ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೋ ಬಿಳಿ ಸ್ಕಾರ್ಪಿಯೋದಲ್ಲಿ ರೇಣುಕಾಸ್ವಾಮಿಯ ಶವ ಸಾಗಿಸಿರೋದು, ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ದರ್ಶನ್ ಬಂದಿರೋ ಫೋಟೋಸ್ ಕೂಡ ಹರಿದಾಡ್ತಿವೆ. ಅಲ್ಲದೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದು ಕೊನೆಗೆ ಅವರ ಶವವನ್ನು ಎಸೆದಿರೋ ತನಕ ಬಳಸಲಾದ ಎಲ್ಲ ವಾಹನಗಳು ಈಗ ಪೊಲೀಸರ ವಶದಲ್ಲಿರೋದು ಕೂಡ ಗೊತ್ತಾಗಿದೆ. ಆದರೆ ಸ್ನೇಹಿತರೆ, ಈ ಭೀಭತ್ಸ ಫೋಟೋಗಳನ್ನು ಈ ಹೊತ್ತಲ್ಲಿ ನಿಮಗೆ ತೋರಿಸಿ ನಿಮ್ಮ ಮನಸ್ಸಿನ ಮೇಲೆ ಆಘಾತ ಉಂಟು ಮಾಡೋಕೆ ನಾವು ತಯಾರಿಲ್ಲ. ಗಟ್ಟಿ ಮನಸ್ಸಿರೋರು ಗೂಗಲ್ ಮಾಡಿದ್ರೆ ನಿಮಗೆ ಸಿಕ್ಕಿಬಿಡುತ್ತೆ. ಇನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಇರೋ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಮೃತದೇಹ ಎಸ್ದಿದ್ದೆ ಡಿ ಗ್ಯಾಂಗ್ ಸಿಕ್ಕಾಕೊಳ್ಳೋಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅಲ್ಲಿ ಬಿಸಾಕಿದ್ರಿಂದಲೇ ದೇಹ ಜಾಸ್ತಿ ಕೊಚ್ಕೊಂಡು ಹೋಗದೆ ಬೇಗ ಸಿಕ್ಕಿ ಪೊಲೀಸರ ಗಮನಕ್ಕೆ ಬಂದು ಬೇಗ ತನಿಖೆ ನಡೆಸಿ ಸಾಕ್ಷ್ಯಗಳನ್ನು ಬೇಗ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ. ಏನೋ ವೈರಲ್ ಆಗಿರೋ ರೇಣುಕಾಸ್ವಾಮಿಯ ಫೋಟೋಗಳ ಬಗ್ಗೆ ಅವರ ತಂದೆ ತಾಯಿ ಹಾಗೂ ಚಿಕ್ಕಪ್ಪ ಕಣ್ಣೀರಿಟ್ಟಿದ್ದಾರೆ. ನಮ್ಮ ಮಗನನ್ನು ಆ ಸ್ಥಿತಿಯಲ್ಲಿ ನೋಡೋ ಧೈರ್ಯ ನಮಗಿಲ್ಲ, ತಡ್ಕೊಳಕ್ಕಾಗಲ್ಲ ನಮಗೆ ಅಂತ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಗೋಳಿಟ್ಟಿದ್ದಾರೆ. ನಮಗೆ ಅದನ್ನು ನೋಡೋಕ್ಕಾಗಲ್ಲ, ಇನ್ನವ್ರ ತಾಯಿ ಹೇಗೆ ನೋಡಬೇಕು? ಏನೋ ಆರೋಪ ಪಟ್ಟಿ ಸಲ್ಲಿಕೆಯಾದ ಬೆನ್ನಲ್ಲೇ ದರ್ಶನ್ ಸೇರಿದ ಹಾಗೆ ಇತರ ಆರೋಪಿಗಳೆಲ್ಲ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದ್ದು, ಆ ವೇಳೆ ಆರೋಪಿಗಳನ್ನೆಲ್ಲ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹೀಗಾಗಿ ತಮ್ಮ ವಕೀಲರ ಕೈಗೆ ಆರೋಪ ಪಟ್ಟಿ ಪ್ರತಿ ಸಿಕ್ಕ ನಂತರ ಜಾಮೀನು ಅರ್ಜಿ ಸಲ್ಲಿಸೋಕೆ ಆರೋಪಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಅಂದಹಾಗೆ ಈ ಹಿಂದೆ ಪವಿತ್ರ ಗೌಡ, ಅನುಕುಮಾರ್ ಸೇರಿದ ಹಾಗೆ ಕೆಲ ಆರೋಪಿಗಳು ಸಲ್ಲಿಸಿದ್ದ ಜಾಮೀನು ಅರ್ಜಿಗಳನ್ನು ಕೋರ್ಟ್ ವಜಾ ಮಾಡಿತ್ತು. ಏನು, ಈ ಕೇಸ್ನಲ್ಲಿ ಒಟ್ಟು 10 ಆರೋಪಿಗಳ ಮೊಬೈಲ್ಗಳನ್ನು ರಿಟ್ರೀವಲ್ಗೆ ಅಧಿಕಾರಿಗಳು ಕೊಟ್ಟಿದ್ರು. ಅದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರ ಫೋನ್ ರಿಟ್ರೀವ್ ಆಗ್ತಾ ಇಲ್ಲ, ಎನ್ಕ್ರಿಪ್ಟ್ ಆಗಿದೆ ಡೇಟಾ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರೋ ನಟ ದರ್ಶನ್ರನ್ನ ಅವರ ಸಹೋದರ ದಿನಕರ್ ತುಗುದೀಪ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ಈ ವೇಳೆ ಆರೋಪ ಪಟ್ಟಿ ಸಲ್ಲಿಕೆ ಬಗ್ಗೆ ಹಾಗೂ ದರ್ಶನ್ರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತಾಡಿದಾರಂತೆ. ಇನ್ನು ದರ್ಶನ್ರನ್ನ ನೋಡೋಕೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಬಳಿ ಅವರ ಮಹಿಳಾ ಅಭಿಮಾನಿಯೊಬ್ಬರು ಬಂದಿದ್ರು. ಈ ವೇಳೆ ದರ್ಶನ್ರನ್ನ ನೋಡೋಕೆ ಅವರ ವಕೀಲರು ಹಾಗೆ ರಕ್ತ ಸಂಬಂಧಿಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ ಅಲ್ಲಿ ಹೇಳಿದಾಗ, ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ, ನನ್ನೇ ಅವರ ಹೆಂಡತಿ ಅಂತ ಅನ್ಕೊಳ್ಳಿ, ನನಗೂ ಅವ್ರನ್ನ ಮದುವೆ ಆಗೋ ಆಸೆ ಇದೆ, ನನಗೆ ಬಿಡಲೇಬೇಕು ಅಂತ ಗೋಳಿಟ್ಟಿದ್ದಾರೆ. ಬಹುಶಃ ನನ್ನನ್ನೇ ಹೆಂಡತಿ ಅಂತ ಅನ್ಕೊಳ್ಳಿ ಅಂತ ಹೇಳ್ತಿರೋ ಇವರಿಗೆ ಫೇಮಸ್ ವೈರಲ್ ಆಗಿತ್ತಂತಲ್ಲ ಒಂದು ಆಡಿಯೋ ಕ್ಲಿಪ್, ನಮ್ಮ ಆಫೀಸಲ್ಲಿ ಹೇಳ್ತಾ ಇದ್ರು. ಆ ಆಡಿಯೋ ಕ್ಲಿಪ್ ಇವ್ರ ಕಿವಿಗೆ ಬಿದ್ದಿಲ್ಲ ಅಂತ ಕಾಣುತ್ತೆ. ಏನೋ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ರಷ್ಯಾ ಸುಪ್ರೀಂ ಲೀಡರ್ ಪುಟಿನ್ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಭಾರತವು ಎಫರ್ಟ್ ಹಾಕ್ತಾ ಇದೆ ಅಂತ ಭಾರತದ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ರಷ್ಯಾ ಯುದ್ಧ ನಿಲ್ಲಿಸೋಕೆ ಯಾವ ದೇಶ ಮೀಡಿಯೇಟರ್ ಆಗಬಹುದು ಅನ್ನೋ ಪ್ರಶ್ನೆಯನ್ನ ಪುಟಿನ್ಗೆ ಕೇಳಲಾಗಿತ್ತು. ಅದರಲ್ಲಿ ಪುಟಿನ್ ಮುಖ್ಯವಾಗಿ 3 ದೇಶಗಳನ್ನು ಹೆಸರಿಸಿದ್ದಾರೆ. ಚೀನಾ, ಭಾರತ ಮತ್ತು ಬ್ರೆಜಿಲ್ಗಳ ಹೆಸರನ್ನು ತಗೊಂಡಿದ್ದಾರೆ. ನನಗೆ ಈ 3 ಮಿತ್ರರೊಂದಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಈ 3 ದೇಶಗಳ ನಾಯಕರ ಬಗ್ಗೆ ನನಗೆ ಸ್ವಲ್ಪ ಡೌಟ್ಸ್ ಇಲ್ಲ. ನಾವು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದ ಸಂಬಂಧಗಳನ್ನು ಹೊಂದಿದ್ದೇವೆ. ಹಾಗಾಗಿ ಇವರು ಯುದ್ಧ ನಿಲ್ಲಿಸೋಕೆ ಬೇಕಾದರೆ ಸಹಾಯ ಮಾಡಬಹುದು. ಈ ಕುರಿತು ಟಚ್ಚಲ್ಲೂ ಇದ್ದೀವಿ ಅಂತ ಪುಟಿನ್ ಹೇಳಿದ್ದಾರೆ. ಸ್ನೇಹಿತರೆ, ಇದು ತುಂಬ ಮಹತ್ವ ಪಡ್ಕೊಳ್ತಾ ಇದೆ. ಯಾಕಂದರೆ ಸದ್ಯ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಹಿಂದೆಂದಿಗಿಂತಲೂ ಭೀಕರವಾಗಿ ನಡೀತಾ ಇದೆ. ಅಮೆರಿಕ ಮತ್ತು ಮಿತ್ರರು ಹೆಚ್ಚು ಆಯುಧಗಳನ್ನು ಯುಕ್ರೇನ್ಗೆ ಸರಬರಾಜು ಮಾಡುತ್ತಿದ್ದಾರೆ. ಯುಕ್ರೇನ್ ರಷ್ಯಾದ ಒಳಗೆ ನುಗ್ಗಿಬಿಟ್ಟಿದೆ ಈಗ. ಸೊ ಈ ಟೈಮ್ನಲ್ಲಿ ಪುಟಿನ್ ಯುದ್ಧ ನಿಲ್ಲಿಸೋ ಕುರಿತು ಹೇಳಿಕೆ ಕೊಟ್ಟಿರುವುದು ಗಮನಿಸಬೇಕಾಗಿರೋ ಸಂಗತಿ. ಹಾಗೆಯಲ್ಲಿ ಭಾರತದ ಹೆಸರನ್ನು ಕೂಡ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ PM ಮೋದಿ ಇತ್ತೀಚೆಗಷ್ಟೇ ರಷ್ಯಾಗೆ, ಅದರ ಬಳಿಕ ಯುಕ್ರೇನ್ಗೆ ವಿಸಿಟ್ ಮಾಡಿದ್ರು. 2 ಭೇಟಿಗಳಲ್ಲಿ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತುಕತೆ ಆಗಿತ್ತು. ಆ ಮಾತುಕತೆ ರಿಸಲ್ಟ್ ಏನು ಕಂಡು ಬಂದಿರಲಿಲ್ಲ. ಬಟ್ ಎಂದಿನಂತೆ ಯುದ್ಧ ನಿಲ್ಲಬೇಕು, ಶಾಂತಿ, ಈ ರೀತಿಯಾದ ಚರ್ಚೆ ಆಗಿತ್ತು.
ಜೊತೆಗೆ ಯುಕ್ರೇನ್ ಭೇಟಿ ನಂತರ ಮೋದಿ ಪುಟಿನ್ಗೆ ಕಾಲ್ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಪುಟಿನ್ ಈಗ ಈ ರೀತಿ ಹೇಳಿಕೆ ಕೊಟ್ಟಿರೋದು ಜಾಗತಿಕವಾಗಿ ಚರ್ಚೆ ಗ್ರಾಸ ಆಗ್ತಾ ಇದೆ. ನಿಮ್ ಗಮನಕ್ಕಿರಲಿ, ಎಲ್ಲ ಬ್ರಿಕ್ಸ್ ರಾಷ್ಟ್ರಗಳ ಹೆಸರನ್ನ, ಸೌತ್ ಆಫ್ರಿಕಾ ಬಿಟ್ಟು ಉಳಿದಂತೆ ರಾಷ್ಟ್ರಗಳ ಹೆಸರನ್ನ ಇಲ್ಲಿ ಪುಟಿನ್ ಉಲ್ಲೇಖ ಮಾಡಿದ್ದಾರೆ. ಬ್ರಿಕ್ಸ್, ಬ್ರೆಜಿಲ್, ಇಂಡಿಯಾ, ಚೈನಾ, ಈ 3 ರಾಷ್ಟ್ರಗಳ ಹೆಸರನ್ನ ಪುಟಿನ್ ಉಲ್ಲೇಖ ಮಾಡಿದ್ದಾರೆ. ಇನ್ನು ಉಡುಪಿಯ ಕುಂದಾಪುರದ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ ಅವರಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಅನೌನ್ಸ್ ಮಾಡಿದ ರಾಜ್ಯ ಸರ್ಕಾರ ಈ ಆದೇಶವನ್ನ ಹೋಲ್ಡ್ನಲ್ಲಿಟ್ಟಿದೆ. 2021-22ರ ಹಿಜಾಬ್ ಪ್ರಕರಣದಲ್ಲಿ ರಾಮಕೃಷ್ಣ ಗುರುತಿಸಿಕೊಂಡಿದ್ರು ಅಂತ ಈ ರೀತಿ ಆಕ್ಷನ್ ತಗೊಂಡಿದ್ದಾರೆ, ಹೋಲ್ಡ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ಬಂತು. ಇವರ ಆಯ್ಕೆಗೆ SDPI ಸಂಘಟನೆ ಕೂಡ ದೊಡ್ಡ ವಿರೋಧ ವ್ಯಕ್ತಪಡಿಸಿತ್ತು. ಆಮೇಲೆ ಸರ್ಕಾರ ಅದನ್ನು ಹೋಲ್ಡ್ ಮಾಡ್ತು. ಇವಾಗ ಹೇಳ್ತಿದ್ದಾರೆ ಇಲ್ಲ ತಾಂತ್ರಿಕ ಕಾರಣದಿಂದ ಹೋಲ್ಡ್ನಲ್ಲಿ ಇಡಲಾಗಿದೆ ಅಂತ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಅಂದಹಾಗೆ ರಾಜ್ಯ ಶಿಕ್ಷಣ ಇಲಾಖೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಈ ರಾಮಕೃಷ್ಣ ಸೇರಿದ ಹಾಗೆ ಮೈಸೂರಿನ ರಾಮೇಗೌಡ ಅನ್ನೋ ಇಬ್ಬರು ಪ್ರಾಂಶುಪಾಲರಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಅನ್ನ ಘೋಷಿಸಿತ್ತು. ಇನ್ನು ರಾಜ್ಯದ ಹಲವು ಕಡೆ ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಉಳಿದಂತೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ, ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣ ಮಳೆನೂ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಜಾರಿ ಮಾಡಿದೆ. ಇನ್ನು ಆಂಧ್ರ, ತೆಲಂಗಾಣದಲ್ಲಿ ಭಾರೀ ಸಾವು ನೋವಿಗೆ ಕಾರಣವಾಗಿರೋ ಮಳೆ ಮುಂದಿನ 5 ದಿನಗಳ ಕಾಲ ಮುಂದುವರಿಯುತ್ತೆ. ಹೀಗಾಗಿ 2 ರಾಜ್ಯಗಳಿಗೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಜಲ ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳಿಗೆ ಕೇಂದ್ರದ ಆಂತರಿಕ ಸಚಿವಾಲಯ ಭೇಟಿ ನೀಡುತ್ತೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ DCM DK ಶಿವಕುಮಾರ್ ವಿರುದ್ಧ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾನೂನು ಸಮರವನ್ನು ಮುಂದುವರೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಮ್ಮ ಅರ್ಜಿಯನ್ನು ವಜಾ ಮಾಡಿರುವುದನ್ನು ಪ್ರಶ್ನಿಸಿ ಯತ್ನಾಳ್ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅತ್ತ ಯತ್ನಾಳ್ ಒಡೆತನದ ಚಿಂಚೋಳಿ ತಾಲೂಕಿನಲ್ಲಿರುವ ಸಕ್ಕರೆ ಕಾರ್ಖಾನೆ ತೆರೆಯೋಕೆ ಹೈಕೋರ್ಟ್ ಅನುಮತಿ ಕೊಟ್ಟಿರುವುದನ್ನು ಪ್ರಶ್ನಿಸಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ಟಾಮ್ ಅಂಡ್ ಜೆರ್ರಿ ನಡೀತಾ ಇದೆ ಅವರದು. ಏನೋ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸ್ ಮುಚ್ಚಿ ಹಾಕುವಂತೆ ಕಲ್ಕತ್ತಾ ಪೊಲೀಸರು ತಮಗೆ ಹಣದ ಆಫರ್ ಅನ್ನ, ಲಂಚವನ್ನ ಕೊಡೋಕೆ ಬಂದಿದ್ರು ಅಂತ ಸಂತ್ರಸ್ತೆಯ ಪೋಷಕರು ಆರೋಪ ಮಾಡಿದ್ದಾರೆ. ಮೊದಲಿಂದಲೂ ಪೊಲೀಸರು ಈ ಕೇಸ್ ಮುಚ್ಚಿ ಹಾಕೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ತಗೊಂಡು ಹೋದಾಗ ನಾವು ಪೊಲೀಸ್ ಸ್ಟೇಷನ್ನಲ್ಲೇ ವೇಟ್ ಮಾಡಬೇಕಾಯಿತು. ಮೃತದೇಹ ನೋಡೋಕೆ ನಮಗೆ ಬಿಟ್ಟಿರಲಿಲ್ಲ. ನಂತರ ಮೃತದೇಹವನ್ನು ನಮಗೆ ಕೊಟ್ಟ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಬಂದು ದುಡ್ಡು ಕೊಟ್ಟು ಮುಚ್ಚಾಕೋಕೆ ಪ್ರಯತ್ನ ಪಟ್ಟರು, ನಾವು ಅದನ್ನು ನಿರಾಕರಿಸಿದ್ವಿ ಅಂತ ಸಂತ್ರಸ್ತೆಯ ತಂದೆ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಕಲ್ಕತ್ತಾ ಹಾಗೂ ಬಂಗಾಳದ ಬೇರೆ ಬೇರೆ ಕಡೆ ಪ್ರತಿಭಟನೆಯನ್ನು ಕೂಡ ಮುಂದುವರೆದಿದೆ. ಇದೀಗ ಈ ಪ್ರತಿಭಟನೆಯಲ್ಲಿ ಸಂತ್ರಸ್ತೆಯ ತಾಯಿ ಕೂಡ ಸೇರಿದ್ದಾರೆ. ಮೊದಲ ಬಾರಿಗೆ ಪಬ್ಲಿಕ್ ಆಗಿ ಬಂದು ಭಾವುಕರಾಗಿ ಮಾತನಾಡಿದ್ದಾರೆ. RG ಕರ್ ಕಾಲೇಜಿಗೆ ನನ್ನ ಮಗಳನ್ನು ಕಳಿಸದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ನನ್ನ ಜೊತೆ ಇರ್ತಾ ಇದ್ಲು ಅಂತ ಹೇಳಿದ್ದಾರೆ. ಹಾಗೆ ನನ್ನ ಮಗಳಿಗೆ ನ್ಯಾಯ ಸಿಗೋ ತನಕ ದಯವಿಟ್ಟು ನನ್ನೊಂದಿಗಿರಿ, ಹೋರಾಟವನ್ನು ಮಾಡಿ ಈ ಅಪರಾಧವನ್ನು ಎಸಗದವರು ಹಾಗೂ ಅದರ ಎವಿಡೆನ್ಸ್ಗಳನ್ನು ಮುಚ್ಚಿ ಹಾಕೋಕೆ ನೋಡಿದವರು ಇವರೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅಂತ ಸಂತ್ರಸ್ತೆಯ ತಾಯಿ ಆಗ್ರಹ ಮಾಡಿದ್ದಾರೆ. ದೇಶದಲ್ಲೀಗ ಮತ್ತೊಂದು ಮಸೀದಿ ವಿವಾದ ತೀವ್ರ ಚರ್ಚೆಗೆ ಕಾರಣವಾಗುವ ರೀತಿ ಕಾಣಿಸ್ತಾ ಇದೆ. ಅಕ್ರಮವಾಗಿ ನಿರ್ಮಿಸಲಾದ ಮಸೀದಿ ತೆರವುಗೊಳಿಸುವಂತೆ ಆಗ್ರಹಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟಿಸ್ತಾ ಇರೋ ಘಟನೆ ಹಿಮಾಚಲ ಪ್ರದೇಶದಲ್ಲಿ ಆಗಿದೆ. ಶಿಮ್ಲಾದ ಸಂಜೌಲಿಯಲ್ಲಿರೋ ಮಸೀದಿಯೊಂದನ್ನು ಅಕ್ರಮವಾಗಿ ಕಟ್ಟಲಾಗಿದೆ ಅಂತ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ರಸ್ತೆಯನ್ನು ತಡೆದು ಪ್ರತಿಭಟಿಸ್ತಾ ಇದ್ರು. ಅಲ್ಲದೆ ಈ ಸಂಬಂಧ 2010ರಲ್ಲಿ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿ 44 ಬಾರಿ ವಿಚಾರಣೆ ಕೂಡ ಆಗಿದೆ. ಆದರೆ ಈ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸೋಕೆ ವಿಳಂಬ ಮಾಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆ ಜೋರಾಗ್ತಿದ್ದ ಹಾಗೆ ಹಿಮಾಚಲ ಪ್ರದೇಶ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ರಾಜ್ಯದಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಯಾವೊಂದು ಕಟ್ಟಡವನ್ನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಅಲ್ಲಿನ ಗ್ರಾಮೀಣಾಭಿವೃದ್ಧಿ ಸಚಿವ ಅನಿರುದ್ಧ್ ಸಿಂಗ್ ಪ್ರತಿಭಟನಾಕಾರರಿಗೆ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಬಗ್ಗೆ ತನಿಖೆ ನಡೆಸುವಂತೆ ತಮ್ಮದೇ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಇರೋದಲ್ಲಿ ತಮ್ಮದೇ ಸರ್ಕಾರಕ್ಕೆ ಈ ಮಿನಿಸ್ಟರ್ ಆಗ್ರಹ ಮಾಡಿದ್ದಾರೆ. ಆದರೆ ಈ ಮಿನಿಸ್ಟರ್ ವಿರುದ್ಧ ಕಾಂಗ್ರೆಸ್ನ ಇನ್ನೊಂದಷ್ಟು ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಈ ಮಸೀದಿಯನ್ನ 1960ಕ್ಕಿಂತ ಮೊದಲೇ ನಿರ್ಮಾಣ ಮಾಡಿರೋದು. ಆದರೆ ಮಸೀದಿಯ 3 ಅಂತಸ್ತುಗಳನ್ನು ವಕ್ಫ್ ಬೋರ್ಡ್ ಜಾಗದಲ್ಲಿ 2010ರಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿತ್ತು. ಹಾಗಾಗಿ ಆ ಅಕ್ರಮ ಎಕ್ಸ್ಟೆನ್ಷನ್ ಅನ್ನು, ಶೌಚಾಲಯದ ಸ್ಟ್ರಕ್ಚರ್ಗಳನ್ನು ಡೆಮಾಲಿಷನ್ ಮಾಡಲಾಗಿದೆ. ಸೊ ಸಾಲ್ವ್ ಆಗಿದೆ ಇಶ್ಯೂ. ಹಾಗಿದ್ರೂ ಕೂಡ ಬೇಕಂತಲೇ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡೋಕೆ ಈ ರೀತಿ ಗಲಾಟೆಗಳನ್ನು ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಶಾಸಕರುಗಳು ಮಂತ್ರಿ ಮತ್ತು ಬಿಜೆಪಿಯವ್ರನ್ನ ಸೇರಿಸಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಮಹತ್ವದ ಯೋಜನೆಗಳಲ್ಲೊಂದಾದ ಅಗ್ನಿಪಥ್ ಸ್ಕೀಮ್ನಲ್ಲಿ ಬದಲಾವಣೆ ತರೋಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಸಂಬಂಧ ಸೇನೆಗೆ ಪೂರ್ಣಾವಧಿಗೆ ಬಡ್ತಿ ಪಡೆಯುವ ಅಗ್ನಿವೀರರ ಪ್ರಮಾಣವನ್ನ ಜಾಸ್ತಿ ಮಾಡೋಕೆ, ಅವರ ವೇತನ ಮತ್ತು ಅರ್ಹತೆಗಳನ್ನ ಬದಲಾವಣೆ ಮಾಡಬಹುದು ಅಂತ ಕೇಂದ್ರ ಸರ್ಕಾರಕ್ಕೆ ರಕ್ಷಣಾ ಇಲಾಖೆ ಶಿಫಾರಸು ಮಾಡಿದೆ.
ಅಲ್ಲದೆ ಸದ್ಯ 25% ಅಗ್ನಿವೀರರು ಮಾತ್ರ ಅಗ್ನಿವೀರ ಸೇವಾವಧಿ ನಂತರ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಸೇನೆಗೆ ಕಂಟಿನ್ಯೂ ಮಾಡಲಾಗ್ತಿತ್ತು. ಆದರೆ ಮುಂದಿನ 4 ವರ್ಷಗಳಲ್ಲಿ ಇದನ್ನ ಡಬಲ್ ಮಾಡಿ 50% ಅಗ್ನಿವೀರರನ್ನ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಕೂಡ ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 2024ನೇ ಆರ್ಥಿಕ ಸಾಲಿನಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡಿರೋ ಭಾರತೀಯ ಸೆಲೆಬ್ಸ್ ಪಟ್ಟಿಯನ್ನ ಫಾರ್ಚೂನ್ ಇಂಡಿಯಾ ರಿಲೀಸ್ ಮಾಡಿದೆ. ಈ ಪಟ್ಟಿಯಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಟಾಪ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ. 92 ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ. ಶಾರುಖ್ ನಂತರ 80 ಕೋಟಿ ಟ್ಯಾಕ್ಸ್ ಪೇ ಮಾಡಿ ತಮಿಳು ನಟ ವಿಜಯ್ ಅವರ ಹೆಸರಿದೆ. 3ನೇ ಸ್ಥಾನದಲ್ಲಿ ಬಾಲಿವುಡ್ನ ಬಾಯ್ಜಾನ್ ಅಥವಾ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಹೆಸರಿದೆ. 75 ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾರೆ. ನಂತರ 71 ಕೋಟಿ ತೆರಿಗೆ ಪಾವತಿ ಮಾಡಿರೋ ಬಿಗ್ ಬಿ ಅಮಿತಾಬ್ ಬಚ್ಚನ್ ಇದ್ದಾರೆ. 66 ಕೋಟಿ ಪೇ ಮಾಡಿರೋ ವಿರಾಟ್ ಕೊಹ್ಲಿ, ಅಜಯ್ ದೇವಗನ್ 42 ಕೋಟಿ, ಧೋನಿ 38 ಕೋಟಿ, ರಣಬೀರ್ ಕಪೂರ್ 36 ಕೋಟಿ, ಹೃತಿಕ್ ರೋಷನ್ ಮತ್ತು ಸಚಿನ್ ತೆಂಡೂಲ್ಕರ್ ಹೀಗೆ ಹಲವು ಸೆಲೆಬ್ಗಳು ಟಾಪ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಹಿಂದಿಯ ಟಾಪ್ ಕಾಮಿಡಿಯನ್ ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ಖ್ಯಾತಿಯ ಕಪಿಲ್ ಶರ್ಮಾ ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡಿ ಈ ಟಿವಿ ಸೆಲೆಬ್ರಿಟಿಗಳ ಪಟ್ಟಿಯಲ್ಲೇ ಹೈಯೆಸ್ಟ್ ಅಂತ ಗುರುತಿಸಿಕೊಂಡಿದ್ದಾರೆ. ಕಪಿಲ್ ಶರ್ಮಾ 26 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಸರ್ಕಾರಕ್ಕೆ. ಹರಿಯಾಣ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಹಾಗೂ ಅತ್ಯಾಚಾರ ಅಪರಾಧಿ ರಾಮ್ ರಹೀಂಗೆ 6 ಬಾರಿ ಪೆರೋಲ್ ಕೊಟ್ಟಿದ್ದ ಮಾಜಿ ಜೈಲಧಿಕಾರಿ ಸುನಿಲ್ ಸಂಗ್ವಾನ್ಗೆ ಇದೀಗ ಬಿಜೆಪಿ ಟಿಕೆಟ್ ಕೊಡಲಾಗಿದೆ. ಮುಂದಿನ ತಿಂಗಳು ಹರಿಯಾಣದಲ್ಲಿ ನಡೆಯಲಿರೋ ಚುನಾವಣೆಗೆ ಬಿಜೆಪಿ 67 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಅವರ ಹೆಸರಿದೆ. ಹರಿಯಾಣದ ಚಕ್ರಿ ದಾದ್ರಿ ಕ್ಷೇತ್ರದಿಂದ ಸುನಿಲ್ ಸಂಗ್ವಾನ್ ಸ್ಪರ್ಧೆ ಮಾಡ್ತಾರೆ. ಈ ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಹೆಸರು ಕೂಡ ಇದೆ. ಇವರು ಅಲ್ಲಿನ ಲಾಡ್ವಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಅಂದಹಾಗೆ ಈ ಡೇರಾ ಮುಖ್ಯಸ್ಥ ರಾಮ್ ರಹೀಂ ಗುರ್ಮೀತ್ ಬಾಬಾಗೆ ಹರಿಯಾಣ, ಪಂಜಾಬ್, ರಾಜಸ್ಥಾನ, ಯುಪಿಯಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ. ಮುಖ್ಯವಾಗಿ ಪಂಜಾಬ್, ಹರಿಯಾಣದಲ್ಲಿ ಈತನಿಗೆ 5 ಕೋಟಿಗೂ ಅಧಿಕ ಬೆಂಬಲಿಗರಿದ್ದಾರೆ. ಈತನಿಗಿರೋ ಜನ ಬೆಂಬಲಕ್ಕೆ ಹಿಂದಿನಿಂದಲೂ ಅನೇಕ ರಾಜಕೀಯ ಪಕ್ಷಗಳು ಕಾಲಿಗೆ ಬೀಳ್ತಾರೆ ಹೋಗಿ ಈತನಿಗೆ ಪಕ್ಷಾಚಿತವಾಗಿ. ಈತ 2007ರಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದ. ಆಗ UPS ಸ್ಟ್ರಾಂಗ್ ಇತ್ತು, ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು. ಅದಾದ್ಮೇಲೆ ಬಿಜೆಪಿ ಕಡೆಗೆ ತಿರುಗಿದ. 2014ರಿಂದ ಈತನ ಬೆಂಬಲ ಬಿಜೆಪಿ ಕಡೆಗೆ ತಿರುಗಿದೆ ಅಂತ ಹೇಳಲಾಗುತ್ತೆ. ಸೊ ಇದೇ ಕಾರಣಕ್ಕೆ ತನಗೆ ಪದೇ ಪದೇ ಪೆರೋಲ್ ಸಿಗ್ತಾ ಇತ್ತು ಬಿಜೆಪಿ ಅವಧಿಯಲ್ಲಿ. ಈಗ ಪೆರೋಲ್ ಕೊಟ್ಟಿದ್ದ ಜೈಲಧಿಕಾರಿ, 6 ಬಾರಿ ಪೆರೋಲ್ ಕೊಟ್ಟಿದ್ದ ಜೈಲಧಿಕಾರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇನ್ನೊಂದು ಕಡೆ ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪುನಿಯಾ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸಂಸದ ಬ್ರಿಜಭೂಷಣ್ ಶರಣ್ ಸಿಂಗ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಿದ್ರು ಇವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅಲ್ಲದೆ ಹರಿಯಾಣ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಮೀಟ್ ಮಾಡಿದ್ರು. ಈ ಬಗ್ಗೆ ಇದೀಗ ಹರಿಯಾಣ ಮಾಜಿ ಸಿಎಂ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಕಳೆದ ವರ್ಷ ನಡೆದ ಕುಸ್ತಿಪಟುಗಳ ಪ್ರತಿಭಟನೆ ರಾಜಕೀಯ ಪ್ರೇರಿತ, ಕಾಂಗ್ರೆಸ್ ಟಿಕೆಟ್ ಪಡೆಯೋಕೆನೆ ಇಷ್ಟೆಲ್ಲ ಮಾಡಿದ್ರು ಇವರು ಅಂತ ಅವರು ಟೀಕೆ ಮಾಡಿದ್ದಾರೆ. ಭಾರತೀಯ ಕ್ರಿಕೆಟ್ ಆಟಗಾರ ರವೀಂದ್ರ ಜಡೇಜಾ ಬಿಜೆಪಿಗೆ ಸೇರಿದ್ದಾರೆ. ಹೀಗಂತ ಬಿಜೆಪಿ ಶಾಸಕಿ ರವೀಂದ್ರ ಜಡೇಜಾರ ಪತ್ನಿ ರಿವಾಬಾ ಜಡೇಜಾ ಮಾಹಿತಿ ಕೊಟ್ಟಿದ್ದಾರೆ. ರವೀಂದ್ರ ಜಡೇಜಾ ಬಿಜೆಪಿಯ ಹೊಸ ಸದಸ್ಯರಾಗಿರೋ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ತಮ್ಮಿಬ್ಬರ ಬಿಜೆಪಿ ಮೆಂಬರ್ಶಿಪ್ ಕಾರ್ಡ್ಗಳ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ರಿವಾಬಾ ಜಡೇಜಾ 2019ರಲ್ಲಿ ಬಿಜೆಪಿಗೆ ಜಾಯಿನ್ ಆಗಿದ್ರು. 2022ರಲ್ಲಿ ಗುಜರಾತ್ನ ಜಾಮ್ನಗರ್ ಕ್ಷೇತ್ರದಿಂದ ವಿಧಾನಸಭೆಗೆ ಗೆದ್ದು ಹೋಗಿದ್ರು. ಇನ್ನು ಜೂನ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ 2024ರ T20 ವರ್ಲ್ಡ್ ಕಪ್ನಲ್ಲಿ ಗೆದ್ದ ನಂತರ ರವೀಂದ್ರ ಜಡೇಜಾ T20 ಇಂಟರ್ನ್ಯಾಷನಲ್ನಿಂದ ನಿವೃತ್ತಿ ಘೋಷಿಸಿದ್ರು. ಆದರೆ ಉಳಿದ ಫಾರ್ಮ್ಯಾಟ್ಗೆ ಘೋಷಿಸಿಲ್ಲ. ಆಲ್ರೆಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಮತ್ತೆ ನ್ಯಾಷನಲ್ ಟೀಮ್ನಲ್ಲಿ ಇವರು ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿವೆ. ಇನ್ನು ರಸ್ತೆ ಅಪಘಾತದಲ್ಲಿ ಕನಿಷ್ಠ 4 ಸೇನಾ ಸಿಬ್ಬಂದಿ ಹುತಾತ್ಮರಾಗಿರೋ ಘಟನೆ ಸಿಕ್ಕಿಂನ ಪಕ್ಯೋಂಗ್ನಲ್ಲಿ ಆಗಿದೆ. ಪಶ್ಚಿಮ ಬಂಗಾಳದ ಪೆಡೋಂಗ್ನಿಂದ ಸಿಕ್ಕಿಂನ ಜುಲುಕ್ಗೆ ಹೋಗ್ತಾ ಇದ್ದಾಗ ದಾರಿ ಮಧ್ಯೆ ಸೇನಾ ವಾಹನ 700-800 ಅಡಿ ಆಳದ ಕಂದಕಕ್ಕೆ ಬಿದ್ದು ಈ ದುರ್ಘಟನೆ ಉಂಟಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಲೈಂಗಿಕ ಕಿರುಕುಳ ಪ್ರಕರಣ ಸಂಬಂಧ ಹೊಸ ಬೆಳವಣಿಗೆಯಾಗಿದೆ. ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿಗೆ ಸಂಬಂಧಪಟ್ಟ ಪ್ರಕರಣಗಳ ವಿಚಾರಣೆಗೆ 5 ನ್ಯಾಯಾಧೀಶರ ವಿಶೇಷ ಪೀಠವನ್ನು ರಚಿಸುವುದಾಗಿ ಕೇರಳ ಹೈಕೋರ್ಟ್ ಹೇಳಿದೆ. ಏನೋ ಭಾರತದ ಷೇರುಪೇಟೆ ತನ್ನ ಲೂಸಿಂಗ್ ಟ್ರೆಂಡ್ ಅನ್ನ ಮುಂದುವರೆಸಿದ್ದು ಇಂದು ಕೂಡ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿದರ ಕಡಿತದ ವಿಚಾರದ ಮೇಲೆ ಫೋಕಸ್ ಮಾಡಿರೋ ಹೂಡಿಕೆದಾರರು ಬಹಳ ಕೇರ್ಫುಲ್ ಆಗಿ ಟ್ರೇಡಿಂಗ್ ಮಾಡಿದ್ದಾರೆ. ಬಡ್ಡಿದರ ಕಡಿತದ ಬಗ್ಗೆ ಮಹತ್ವದ ಅಂಶಗಳನ್ನು ಹೊರಹಾಕೋ ಅಮೆರಿಕದ ಮಾಸಿಕ ಉದ್ಯೋಗ ವರದಿಗಾಗಿ ಹೂಡಿಕೆದಾರರು ವೇಟ್ ಮಾಡ್ತಿದ್ದಾರೆ. ಅದರಿಂದ ಮಾರುಕಟ್ಟೆ ನೀರಸವಾಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಭಾರತಿ ಏರ್ಟೆಲ್ ನಂತ ಕೆಲ ಹೆವಿವೇಟ್ ಕಂಪನಿಗಳು ಷೇರುಪೇಟೆಗೆ ದೊಡ್ಡ ಪೆಟ್ಟನ್ನು ಕಟ್ಟವು. ಆದರೂ ಕೂಡ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಒಂದ್ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 151 ಪಾಯಿಂಟ್ಸ್ ಕಮ್ಮಿಯಾಗಿ 82,201ಕ್ಕೆ ತಲುಪಿದೆ. ನಿಫ್ಟಿ 54 ಪಾಯಿಂಟ್ಸ್ ಕಳ್ಕೊಂಡು 25,145ಕ್ಕೆ ರೀಚ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಜಾಸ್ತಿಯಾಗಿ 83.98 ರೂಪಾಯಿ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ
ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 580 ರೂಪಾಯಿ ಜಾಸ್ತಿಯಾಗಿ 71,875 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 530 ರೂಪಾಯಿ ಜಾಸ್ತಿಯಾಗಿ 65,840 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,634 ರೂಪಾಯಿ ಜಾಸ್ತಿಯಾಗಿ 82,971 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.